ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಏನಿಲ್ಲ, ಇವತ್ತು ನಾನು ನೆನ್ನೆ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಅಮ್ಮನ್ನ ಕೋಸು ತಗೊಂಡು ಬನ್ನಿ ಅಂತ ಫೋನ್ ಮಾಡಿದ್ದೆ ಕೆಲಸದ ಹತ್ರ. ಅವರಲ್ಲಿ ಕೋಸಿಲ್ಲ ಅಂತ ಹೇಳಿದ್ರು. ಆಗ ಇಲ್ಲೇ ನಮ್ಮ ಪಕ್ಕದ ಮನೆ ಆಂಟಿ ನಮ್ಮ ಮನೆ ಐತೆ ಅಂತ ಹೇಳ್ಬಿಟ್ಟು ಕೊಟ್ಟರು ಹೂಕೋಸು. ಸೊ ಹೂಕೋಸಿಂದ ಯಾವ ರೀತಿ ಡ್ರೈ ಗೋಬಿ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಯಾರೆಲ್ಲ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವು ಒಂದು ಸಬ್ಸ್ಕ್ರೈಬ್ ಆಗೋದ್ರಿಂದ ಸೊ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವಾಗ ಡ್ರೈ ಗೋಬಿ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ನಾನಿಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ನೀರು ಮಳ್ತಾ ಇದೆ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಹೂಕೋಸನ್ನ ಹಾಕ್ತಾಯಿದ್ದೀನಿ. ಹೂಕೋಸನ್ನ ನಾನು ಚಿಕ್ಕದಾಗಿ ಪೀಸ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ, ಜಾಸ್ತಿ ಅಲ್ಲ. ನೆಕ್ಸ್ಟ್ ಇವಾಗ ಅದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪುಡಿನ ಹಾಕ್ತಾಯಿದ್ದೀನಿ. ಏನಕ್ಕಪ್ಪ ಬಿಸಿನೀರೊಳಗೆ ಹಾಕ್ತಾಯಿದ್ದೀನಿ ಅಂತ ಅಂದರೆ, ಸೊ ಏನಾದರೂ ನಮಗೆ ಕಣ್ಣಿಗೆ ಕಾಣದೇ ಇರೋವಂಥ ಹುಳು ಏನಾದರೂ ಇದ್ದರೆ ಅದು ಮೇಲೆ ಬರುತ್ತೆ. ಸೊ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನು ಜಾಸ್ತಿ ನೀರೊಳಗೆ ಬೇಯಿಸೋಕೆ ಹೋಗ್ಬಾರ್ದು, ಒಂದು 2 ಕುದಿ ಕುದಿಸ್ಬೇಕು ಅಷ್ಟೇ. ಯಾವಾಗಲೂ ಅಷ್ಟೇ ಹೂಕೋಸು ರೆಸಿಪಿನ ಮಾಡಬೇಕಾದ್ರೆ ಫಸ್ಟು ಈ ರೀತಿ ನೀರೊಳಗಡೆ ಹಾಕಿ 2 ಕುದಿನ ಕುದಿಸಿ. ಸೊ ಅಂದರೆ ನೀರು ತುಂಬ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪನೇ ಹಾಕಬೇಕು. ನಾನಿವಾಗ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇವಾಗ ಇದು ಇಲ್ಲಿ ಕುದೀತಾ ಇದೆ, ನಾನು ಸ್ವಲ್ಪ ಕುದಿಬೇಕು. ಅಪ್ಪಿ ಇನ್ನೂ ಅಂಗನವಾಡಿಗೆ ಹೋಗಿದ್ದಾನೆ. ಅವನಿಗೂ ಗೋಬಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಪ್ರೆಗ್ನೆಂಟಲ್ಲಿ ಅವನಿಗೆ ಗೋಬಿ ಅಂದರೆ ಎಷ್ಟು ಇಷ್ಟ ಅಂತ ಅಂದರೆ, ನಾನು ನಿಜವಾಗ್ಲೂ ಕೆಲವೊಬ್ರು ನಂಬೋದೇ ಇಲ್ಲ. ನಮ್ಮ ಅಣ್ಣಂಗೆ ಗೊತ್ತು, ನನಗೆ ಗೊತ್ತು, ಸೊ ನಮ್ಮ ಮನೇಲಿರೋರು ಗೊತ್ತು. ಏನಕ್ಕಂದ್ರೆ ಅವನು ಆಡ್ತಾ ಇದ್ದಾಗ ಹೊಟ್ಟೆಲಿ ಪಾಪು ಹಿಂಗೆ ಪುಷ್ ಮಾಡ್ತಾನಲ್ಲ, ಅದೇನಾದರೂ ಮೂಮೆಂಟ್ ಇಲ್ಲ ಅಂತ ಹೇಳಿದಾಗ ನಾನು ಗೋಬಿ ತಿಂದಾಗ ಮಾತ್ರ ಅವನು ಮೂಮೆಂಟ್ ಮಾಡ್ತಾ ಇದ್ದ, ಕೆಲವೊಂದು ಸಲ, ಯಾವಾಗಲೂ ಅಲ್ಲ. ಸೊ ಅವನಿಗಂತೂ ಗೋಬಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 3 ಗಂಟೆ. ಇನ್ನು ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಅಪ್ಪಿ ಬರ್ತಾನೆ. ಇನ್ನು ಅಪ್ಪಿ ಬರೋ ಅಷ್ಟರಲ್ಲಿ ಆಗಿರುತ್ತೆ. ಹಾಗೆ ಸ್ವಲ್ಪ ಬಿಸಿ ಇರುತ್ತಲ್ಲ, ಅವ್ನಿಗೆ ತಿನ್ನೋದಕ್ಕಾಗೋದಿಲ್ಲ. ಅವ್ನು ಬರೋ ಅಷ್ಟರಲ್ಲಿ ಮಾಡಿಟ್ರೆ ತಿಂತಾನೆ ಅಂತ. ಇನ್ನು ಅಪ್ಪ ಕೂಡ ಕೆಲ್ಸಕ್ಕೆ ಹೋಗಿಲ್ಲ, ಇಲ್ಲೇ ಇವಾಗ ಎದ್ದು ಎಲ್ಲೋ ಹೋದ್ರು, ಟಿ ವಿ ನೋಡ್ತಾಯಿದ್ರು. ಸಾಂಗ್ಲಿ ಅನ್ನೋ ಮೂವಿ ಬಂದ್ಬಿಟ್ಟೈತೆ ಗೈಸ್. ನಮ್ಮ ಅಪ್ಪ ಅಂದರೆ ನಮ್ಮ ಅಪ್ಪಂಗೆ ಫೇವ್ರೇಟ್ ಅಲ್ವಾ ಆಗಿನ ಕಾಲದ ಮೂವಿಗಳು. ಅದರಲ್ಲೂ ಶಂಕರ್ನಾಗ್ ಮೂವಿ ಅಂದರೆ ತುಂಬ ಇಷ್ಟ, ನೋಡ್ತಾ ಇದ್ದಾರೆ. ಶಂಕರ್ನಾಗ್, ಆಮೇಲೆ ರಾಜ್ಕುಮಾರ್ ಸರ್ ಮೂವಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನೋಡ್ತಾ ಇದ್ರು. ಇವಾಗ ಅಡ್ವರ್ಟೈಸ್ ಬಂತಲ್ಲ ಅಂತ ಹೇಳಿ ಎದ್ದು ಹೊರಗಡೆ ಹೋದ್ರು. ಅದಕ್ಕೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಏನಕ್ಕಂದ್ರೆ ಅಪ್ಪ ಇದ್ರೆ ಹಿಂಗೆ ಡೈರೆಕ್ಟಾಗಿ ಮಾತಾಡೋಕ್ಕಾಗೋದಿಲ್ಲ. ಏನು ಅನ್ನಲ್ಲ, ಅಂದರೆ ನಮಗೇನೋ ಒಂಥರ ಮುಜುಗರ ಈ ರೀತಿ ಎಲ್ಲ ಮಾತಾಡೋದಕ್ಕೆ, ಅದಕ್ಕೆ ಮಾತಾಡೋದಿಲ್ಲ ಅಷ್ಟೇ. ಇನ್ನು ಅಣ್ಣ ಸೆಕೆಂಡ್ ಶಿಫ್ಟು 2:15 ಬರಬೇಕಿತ್ತು, 2:45 ಆಗಿದೆ, ಇನ್ನೂ ಬಂದಿಲ್ಲ. ಸೊ ನೋಡೋಣ, ಮೋಸ್ಟ್ಲಿ ಲೇಟಾಗಿ ಬರ್ತಾನೇನೋ. ಮೊಬೈಲ್ ತಗೊಂಡು ಹೋಗ್ತಾ ಇರಲಿಲ್ಲ, ಇವತ್ತು ಮೊಬೈಲ್ ಬೇರೆ ತಗೊಂಡು ಹೋಗಿದ್ದಾನೆ. ನಾನು ಅದಕ್ಕೆ ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ, ಏನು ಮಾಡೋದು ಅಂತ. ಸಂಜೆಲಿ ಮಾಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಇಲ್ಲ ಬೇಡ ಇವಾಗಲೇ ಮಾಡೋಣ ಅಂತ ಅಂದ್ಕೊಂಡೆ. ಹೆಂಗಿದ್ರು ಅಪ್ಪಂಗೆ 4 ಗಂಟೆಲಿ ಟೀ ಕೊಡ್ತೀನಲ್ಲ, ಸೊ ಟೀ ಜೊತೆಗೆ ತಿಂತಾರೆ. ಏನು ಡ್ರೈ ಗೋಬಿ ಅಲ್ವಾ. ಸೊ ಇದಕ್ಕೆ ಯಾವುದೇ ಸಾಸ್ ಕೂಡ ಬೇಡ, ಏನೂ ಬೇಡ. ಆರಾಮಾಗಿ ಮನೇಲೇ ಇರೋ ಐಟಮ್ಸ್ಗಳನ್ನ ಬಳಸಿ ಮಾಡ್ಬೋದು. ಸ್ವಲ್ಪ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಖಾರದ ಪುಡಿ, ಉಪ್ಪಿನ ಪುಡಿ ಇದ್ದರೆ ಸಾಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಏನಕ್ಕಂದರೆ ನಾವು ಡ್ರೈ ಗೋಬಿ ಅಲ್ವಾ ಮಾಡ್ತಾ ಇರೋದು, ಅದಕ್ಕೋಸ್ಕರ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದರೆ ಸ್ಕಿಪ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು, ಕೆಲವೊಬ್ಬರು ಇಷ್ಟಪಡಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ಆಮೇಲೆ ಇವಾಗ ತಲೆಗೆ ಎಣ್ಣೆ ಹಚ್ಕೋತಾ ಕೂತಿದ್ದೆ, ಏನು ಮಾಡೋದು ಅಂತ. ಆಮೇಲೆ ಯೋಚನೆ ಬಂತು. ಆಂಟಿ ಬೆಳಗ್ಗೆನೇ ತಂದುಕೊಟ್ಬಿಟ್ಟು ಹೋಗಿದ್ರು, ನಮ್ಮ ಪಕ್ಕದ ಮನೆ ಆಂಟಿ. ಏನಕ್ಕಂದರೆ ನೆನೆ ಕೇಳಿದ್ನಲ್ಲ, ಅದಕ್ಕೆ. ಇದಿವಾಗ ಕುದೀತಾ ಇದೆ, ಇಷ್ಟು ಸಾಕು. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ. ಏನಕ್ಕಂದರೆ ಎಣ್ಣೆಲಿ ಮತ್ತೆ ಫ್ರೈ ಮಾಡ್ತೀವಲ್ಲ, ಅದಕ್ಕೆ ಜಾಸ್ತಿ ಬೇಯಿಸ್ಕೋಬಾರ್ದು. ಜಾಸ್ತಿ ಬೇಯಿಸ್ಕೊಬಿಟ್ರೆ ಎಣ್ಣೆಲಿ ಬೆಂದಾಗ ಎಣ್ಣೆಲಿ ಬೆಂದಾಗ ಏನಾಗ್ಬಿಡುತ್ತೆ ಅಂದರೆ ಫುಲ್ಲು ಮೆತ್ತೆ ಥರ ಸಿಗುತ್ತೆ. ಏನದು ಹೇಳೋಕ್ಕೆ ಗೊತ್ತಲ್ವಲ್ಲ ಗೈಸ್, ಕ್ರಿಸ್ಪಿಯಾಗಿ ಸಿಗಲ್ಲ. ಏನು ಗೊತ್ತಾ, ಮಾಮೂಲಿ ನಾರ್ಮಲಾಗಿ ಮಾತಾಡ್ಬೋದು ಬೇರೆಯವ್ರ ಜೊತೆ. ವಿಡಿಯೋ ಮಾಡಬೇಕಾದ್ರೆ ಒಂದೊಂದೇ ಪದಗಳು ಬರಬೇಕಾದ್ರೆ ಕೆಲವೊಂದು ವರ್ಡ್ಗಳು ಬರೋದೇ ಇಲ್ಲ. ಸಡನ್ನಾಗಿ ಅದನ್ನು ನಾಲ್ಗೆ ಒಳ್ಳೋದೇ ಇಲ್ಲ. ಅಂದರೆ ಎಲ್ರಿಗೂ ಅಲ್ಲ, ಕೆಲವೊಬ್ರಿಗೆ ಈ ರೀತಿ ಆಗುತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ. ಇವಾಗ ನಮ್ಮ ಅಪ್ಪ ಬಂದರು, ಬೈಕ್ ಶಬ್ದ ಆಯಿತು. ಇವಾಗ ಇದು ಸ್ವಲ್ಪ ಆರಲಿ. ಇದು ಆರಬೇಕು. ಏನಕ್ಕಂದರೆ ಬಿಸಿದನ್ನೇ ಹಾಕ್ಕೊಂಡು ಹಿಟ್ಟೊಳಗಡೆ ಕಲಸೋದಕ್ಕಾಗೋದಿಲ್ಲ. ಇದು ಆರಿದ್ಮೇಲೆ ಹಿಟ್ಟೊಳಗಡೆ ಹಾಕ್ಕೊಂಡು ಕಲಿಸ್ತೀನಿ. ಸೊ ಹೇಳ್ಕೊಡ್ತೀನಿ ಇವತ್ತು ಯಾವ ರೀತಿ ಮಾಡ್ತಾರೆ, ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಹೇಳ್ಕೊಡ್ತೀನಿ. ಏನಕ್ಕಂದರೆ ಎಲ್ಲ ಒಂದೇ ಥರ ಮಾಡೋದಿಲ್ವಲ್ಲ, ಅದಕ್ಕೋಸ್ಕರ.
ತುಂಬ ಚಳಿ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚಳಿ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಆವಾಗಲೇ ಹೇಳ್ದಂಗೆ ಒಳ್ಳೆ ರೆಸಿಪಿ ಇದು, ಚೆನ್ನಾಗಿರುತ್ತೆ. ಹೊರಗಡೆ ದುಡ್ಡು ಕೊಟ್ಟು ತಿನ್ನೋ ಬದಲು ಈ ರೀತಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ಈ ರೀತಿ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಮನೆ ಜನ ಎಲ್ಲ ಮಾಡ್ಕೊಂಡು ತಿನ್ಬೋದು. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹೊರಗಡೆ ಏನೇನೋ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕ್ತಾರೆ, ಅದನ್ನೆಲ್ಲ ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿ ಮಾಡಿಕೊಂಡು ಮನೆಯಲ್ಲೇ ತಿನ್ನಿ. ಸೊ ಇವಾಗ ಇದು ಸ್ವಲ್ಪ ಆರಿದ್ಮೇಲೆ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ನೋಡಿ, ಇದು ಇವಾಗ ರೆಡಿಯಾಗಿದೆ. ಸೊ ತುಂಬ ಜಾಸ್ತಿ ಬೇಯಿಸ್ಬಾರ್ದು, ಏನಕ್ಕೆ ಇದು ನೀರೊಳಗಡೆ ಹಾಕಿದ ತಕ್ಷಣ, ಕುದಿಯೋ ನೀರೊಳಗಡೆ ಹಾಕಿದ ತಕ್ಷಣ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಹಂಗಿದ್ರೆ ಒಂದು ಸ್ವಲ್ಪ ಬೆಂದೋಗಿದೆ ಅಂದರೆ ತುಂಬ ಜಾಸ್ತಿ ಅಲ್ಲ, ಒಂಚೂರು. ಇವಾಗ ಇದಕ್ಕೆ ಫಸ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಅಂದರೆ ಇಷ್ಟು ಇದಾದರೆ ಏನಾಗೋದಿಲ್ಲ, ಇಷ್ಟು ಬೆಂದಿದ್ರೆ. ಇನ್ನೂ ತುಂಬ ಜಾಸ್ತಿ ಬೆಂದೋಗಬಾರ್ದು ಅಷ್ಟೇ. ನೆಕ್ಸ್ಟ್ ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ಇದಕ್ಕೆ ಒಂದು 3/4 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕ್ತಾಯಿದ್ದೀನಿ. ಏನಕ್ಕಂದ್ರೆ ಆಲ್ರೆಡಿ ಸಾಲ್ಟ್ ಸ್ವಲ್ಪ ಹಾಕಿದ್ದೀರಿ, ಅಂದರೆ ಸಾಲ್ಟ್ ಆಲ್ರೆಡಿ ಒಂದು ಸ್ವಲ್ಪ ಹಾಕಿದ್ದೀನಿ, ಅದಕ್ಕೆ ಇವಾಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕೋಬೇಕು, ಏನಕ್ಕಂದರೆ ಫಸ್ಟ್ ಒಂದು ಸ್ವಲ್ಪ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ. ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಲ್ಲಿ ಮೈದಾನ ಹಾಕ್ತಾಯಿದ್ದೀನಿ, ಅಂದರೆ ಚಿಕ್ಕ ಸ್ಪೂನಲ್ಲ, ದೊಡ್ಡ ಸ್ಪೂನು, ಅದಕ್ಕೆ. ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈಯಲ್ಲೇ ಮಿಕ್ಸ್ ಮಾಡ್ಕೋತೀನಿ. ನಾನು ಸ್ಟ್ಯಾಂಡ್ ತರದೇ ಇರೋದಕ್ಕೆ ಎಷ್ಟು ಹಿಂಸೆ ಆಗ್ತಿದೆ ನನಗೆ ವೀಡಿಯೋ ಮಾಡೋದಕ್ಕೆ ಅಂದರೆ, ನಿಜವಾಗ್ಲೂ ಒಂದು ಕೈಲಿ ಹಿಡ್ಕೊಂಡು ವೀಡಿಯೋ ಮಾಡೋದಕ್ಕೆ ಆಗ್ತಿಲ್ಲ. ಪ್ರತಿ ವೀಡಿಯೋದಲ್ಲೂ ಹೇಳ್ತಾನೆ ಇದ್ದೀನಿ. ಒಂದು ಸ್ವಲ್ಪ ಬಿಸಿ ಐತೆ ಗಾಯ್ಸ್, ಇದು ಸುಡ್ತೈತೆ. ನೀರೇನು ಹಾಕೊಳ್ಳೋದು ಬೇಡ, ಏನಕ್ಕಂದರೆ ಇದು ನೀರಲ್ಲಿ ಬೆಂದಿರುತ್ತಲ್ಲ, ಸೊ ಅದಕ್ಕೋಸ್ಕರ. ನೀರಿನ ಅಂಶ ಇರುತ್ತೆ ಇದರಲ್ಲಿ, ಒಂದು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಫಸ್ಟ್ ನೀರು ಹಾಕೋದಕ್ಕೆ ಹೋಗಬೇಡಿ. ಫಸ್ಟ್ ಈ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳಿ. ಏನಾದರೂ ಅಕಸ್ಮಾತ್ ಹಿಟ್ಟು ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಮೈದಾನ ಹಾಕ್ಕೊಳ್ಳಿ. ನಾನಿವಾಗ ಬಂದು ಡ್ರೈ ಗೋಬಿ ಹಲ್ವಾ ಮಾಡ್ತಾಯಿರೋದು, ತುಂಬ ಜಾಸ್ತಿ ಹಿಟ್ಟನ್ನ ಹಾಕಿ ಕಲಿಸ್ಕೊತಾ ಇಲ್ಲ. ಏನಕ್ಕಂದರೆ ಆ ರೀತಿ ಗೋಬಿ ಮಾಡೋದಾದರೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಏನಕ್ಕಂದರೆ ಮತ್ತೆ ಎಣ್ಣೆ ಹಾಕಿ ಅದಕ್ಕೆ ಈ ಮೆಣಸಿನ್ಕಾಯಿದು ಇದೆಲ್ಲ ಹಾಕಿ ಫ್ರೈ ಮಾಡ್ಕೊತೀವಲ್ಲ, ಅದಕ್ಕೆ. ಈ ರೀತಿ ಮಾಡೋದಿದ್ರೆ ತುಂಬ ಜಾಸ್ತಿ ಬೇಡ, ನಾನು ತೋರಿಸ್ತೀನಿ ಎಷ್ಟು ಅಂತ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ಇವಾಗ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತೀನಿ. ನೋಡಿ, ಇವಾಗ ಹಿಟ್ಟು ರೆಡಿ ಆಯಿತು. ನಾನು ಆವಾಗಲೇ ಹೇಳಿದ್ನಲ್ಲಿ ಇದು ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬಾರ್ದು ಅಂತ. ನಾನು ವೀಡಿಯೋ ಮಾಡ್ತಾ ಸರಿಯಾಗಿ ನೋಡಲೇ ಇಲ್ಲ. ಸೊ ಸ್ವಲ್ಪ ಬೆಂದೋಗಿದೆ, ಅಂದರೆ ಜಾಸ್ತಿ ಎಲ್ಲ, ಒಂಚೂರು ಅಷ್ಟೇ, ಏನಾಗಲ್ಲ. ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ಏನಪ್ಪ ಅಂದರೆ ಆವಾಗಲೇ ಹೇಳ್ದಂಗೆ ಕ್ರಿಸ್ಪಿಯಾಗಿ ಸಿಗಲ್ಲ ಅಂತ ಅಷ್ಟೇ. ಇವಾಗ ಅಕ್ಕಿ ಹಿಟ್ಟು ಹಾಕಿದ್ದೀನಲ್ಲ, ನೋಡೋಣ. ಸೊ ಇವಾಗ ಇದನ್ನು ಎಣ್ಣೆಗೆ ಹಾಕಬೇಕು. ಬನ್ನಿ ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಬಿಟ್ಟು ಡ್ರೈ ಗೋಬಿನ ಮಾಡೋಣ. ಸೊ ಇಷ್ಟೇ, ಇವಾಗ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರೆ ಡ್ರೈ ಗೋಬಿ ಮುಗೀತು. ಇವಾಗ ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ಇವಾಗ ಎಣ್ಣೆ ಕಾದಿದೆ, ಇದನ್ನು ಚಿಕ್ಕದಾಗಿ ಹಾಕೋಬೇಕು. ಏನಕ್ಕಂದರೆ ಸ್ವಲ್ಪ ಬೆಂದೋಯ್ತಲ್ಲ, ಸೊ ಕಲಿಸುವಾಗ ಈ ರೀತಿ ಆಗ್ಬಿಟ್ಟೈತೆ. ಆಮೇಲೆ ನೀವು ಹೂಕೋಸನ್ನ ಪೀಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಬಿಟ್ರೆ ಈ ರೀತಿ ಎಲ್ಲ ಕಷ್ಟ ಇರೋದೇ ಇಲ್ಲ. ನಾನು ಸ್ವಲ್ಪ ಚಿಕ್ಕದಾಗೆ ಮಾಡಿಕೊಂಡೆ, ಏನಕ್ಕಂದರೆ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಅಂತೇಳಿ. ಏನಾಗಲ್ಲ, ಈ ಥರನೂ ಮಾಡ್ಬೋದು. ಸೊ ಕೆಲವೊಂದು ಸಲ ಈ ರೀತಿ ಆಗ್ಬಿಟ್ಟಾಗ ಈ ರೀತಿನೂ ಮಾಡ್ಕೋಬೋದು. ಈ ರೀತಿ ಆಗ್ಬಿಡ್ತು ಅಂತೇಳಿ ಹೊರಗಡೆ ಹಾಕ್ಬೇಕು ಅನ್ನೋದೇನಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೋದು. ಕೋಸಿನ ಗೋಬಿ ಆದರೆ ಸ್ವಲ್ಪ ಕಮ್ಮಿ, ಹೂಕೋಸಂದಾದರೆ ಸ್ವಲ್ಪ ಜಾಸ್ತಿನೇ ಅಂಗಡಿಲಿ. ಅದು ನಾರ್ಮಲಾಗಿ ಒಂದು 60 ರೂಪಾಯಿ ಇದ್ದರೆ ಇದು ಒಂದು 80-100 ರೂಪಾಯಿ ಈ ಥರ ಇರುತ್ತೆ. ಅದು ಅಲ್ಲದೆ ಈಗ ಟೇಸ್ಟಿಂಗ್ ಪೌಡ್ರೆಲ್ಲ ಏನೂ ಹಾಕೋದೇ ಇಲ್ವಲ್ಲ, ಸೊ ಗೋಬಿ ಅಷ್ಟು ಚೆನ್ನಾಗೇ ಇರೋದಿಲ್ಲ. ಮನೇಲಿ ಮಾಡೋದೇ ಚೆನ್ನಾಗಿರುತ್ತೆ ಹೊರಗಡೆದು ಹೋಲಿಸ್ಕೊಂಡ್ರೆ.
ಅಪ್ಪ ಬೇರೆ ಬರಲೇ ಇಲ್ಲ. ಬೈಕ್ ಶಬ್ದ ಆಯಿತು, ಅಪ್ಪ ಅಂತ ಅಂದ್ಕೊಂಡೆ ಗಾಯ್ಸ್, ಅಪ್ಪ ಅಲ್ಲ ಅದು. ಸಾಕು, ಇವಾಗ ಇದೊಂದು ಒಬ್ಬೆ ಬೇಯ್ಕೊಳ್ಳಿ, ನಾ ಅವ್ರು ಬಂದಮೇಲೆ ಬೇಕಂದರೆ ಮಾಡಿಕೊಡ್ತೀನಿ. ಏನಕ್ಕಂದ್ರೆ ಅಣ್ಣ ಕೂಡ ಬಂದಿಲ್ಲ, ಅದಕ್ಕೆ ಇವಾಗ ಇದು ಬೇಯಬೇಕು. ಇದಕ್ಕೇನು ಸೋಡಾ ಹಾಕೋದಿಲ್ವಲ್ಲ, ಕಲಸಿಟ್ಬಿಟ್ರೆ ಏನಾಗೋದಿಲ್ಲ. ಹಿಟ್ಟು ಒಂದು ಸ್ವಲ್ಪ ಅಂದರೆ ಮೈದಾ ಹಿಟ್ಟಲ್ವ, ಒಂದು ಸ್ವಲ್ಪ ಅಳ್ಳತೆ ಅಷ್ಟೇ, ಜಾಸ್ತಿ ಅಲ್ಲ. ಏನಾದರೂ ಕೆಲವೊಂದು ಸಲ ತುಂಬ ಗಟ್ಟಿಯಾಗಿ ಕಲಿಸ್ಬಿಟ್ಟಿದ್ದೀನಿ ಅಂತ ಅಂದಾಗ ನೀರು ಹಾಕೋದಕ್ಕೆ ಹೋಗಬೇಡಿ. ಒಂದು ಹಾಫ್ ಆನ್ ಅವರ್ ಬಿಟ್ಕೊಳ್ಳಿ, ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಮಾಡಿ, ಅವಾಗ ಅದು ಸ್ವಲ್ಪ ಹಿಟ್ಟು ತೆಳ್ಳೆಯಾಗಿರುತ್ತೆ. ಅದು ಅಲ್ಲದೆ ಕೋಸು ಗೋಬಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ಇದನ್ನು ನಾವು ಆಲ್ರೆಡಿ ಬಿಸಿನೀರಲ್ಲಿ ಒಂದು 2 ಕುದಿ ಬೇಯಿಸ್ಕೊಂಡಿರ್ತೀವಲ್ಲ, ಸೊ ಇದೇನಿಲ್ಲ, ಬೇಗ ಬೆಂದೋಗುತ್ತೆ. ಅಂದರೆ ಹಿಟ್ಟು ಒಂದು ಸ್ವಲ್ಪ ಲೇಟ್ ಅಷ್ಟೇ. ಇವಾಗ ಇದನ್ನು ಮಾಡಿಬಿಟ್ಟು ಏನು ಮಾಡ್ತೀನಿ ಅಂತ ಅಂದರೆ, ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇನ್ನು ಮಿಕ್ಕಿದ ಹಿಟ್ಟನ್ನ ಅವ್ರು ಬಂದಮೇಲೆ ಮಾಡ್ತೀನಿ. ಇನ್ನು ಅಮ್ಮ ಕೂಡ ಸಂಜೆನೇ ಬರೋದು, ಅಪ್ಪ ಬರಲಿಲ್ಲ. ಅಪ್ಪ ಬಂದರೆ ಇದರಲ್ಲೇ ಕೊಡ್ತೀನಿ. ಏನಿಷ್ಟ ಅಲ್ಲ, ನಾನು ಒಬ್ಬಳೇ ತಿನ್ನಲ್ವಲ್ಲ ಗೈಸ್. ಚೆನ್ನಾಗಿರುತ್ತೆ, ಒಂದು ಸಲ ಮನೇಲಿ ಟ್ರೈ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ಹೌದು ಚೆನ್ನಾಗಿ ಬಂತು ಅಂತ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಮೊನ್ನೆ ನೈಟು ಕಾಲುಂಗ್ರ ಇಲ್ಲಿ ಕೈಲಿ ಹಾಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ. ಒಂದು ಕಾಲಲ್ಲಿ ಅಂದರೆ 2 ಕಾಲಲ್ಲಿತ್ತು ಗೈಸ್. ಒಂದೇನಾಯಿತು, ಅಪ್ಪಿಂಗೆ ಅಮ್ಮ ಕೊಡಮ್ಮನ ನೋಡ್ತೀನಿ ಅಂತ ಕಾಲಿಂದ ತೆಗಿತಾ ಇದ್ದ. ನಾನೇನು ಮಾಡಿದೆ, ಹಾಳು ಮಾಡಿಬಿಡ್ತಾನೆ ಅಂತ ಕೊಡಪ್ಪ ಇಲ್ಲಿ ಅಂತ ಅಂದ್ಬಿಟ್ಟು ಮರ್ತ್ಕೊಂಡು ಕೈಗೆ ಹಾಕೋಬಿಟ್ಟಿದ್ದೀನಿ ಆಯಿತಾ. ನನಗೆ ಕಾಲು ನೋಡಿಲ್ಲ, ಒಂದು ಕಾಲು ನೋಡ್ಕೊಂಡಿದ್ದೀನಿ. ನಮ್ಮಮ್ಮ ನೋಡ್ಬಿಟ್ಟು ನೆನೆ ಕಾಲುಂಗ್ರ ಏನಾಯಿತು ಅಂತವ್ರು, ಮಮ್ಮಿ ಎಲ್ಲ ಮಲಗಿರತ್ತವೆ ಬಿದ್ದೋಗಿರ್ಬೇಕು ಅಂತ ನಾನು ಅಂತ ಅಂದೆ. ಸರಿ ಆಯಿತು ಅಂದ್ಬಿಟ್ಟು ಹೋಗಿ ನೋಡೋಣ ಅಂತ ಹೋಗಿ ನೋಡ್ತಾ ಇದ್ದೀವಿ. ಒಂದು ಕೈಲೈತೆ, ಇನ್ನೊಂದು ಕಾಲಲ್ಲಿ ಐತೆ ಗೈಸ್, ಗೊತ್ತಿಲ್ಲ ನಮಗೆ ನಿಜವಾಗ್ಲೂ. ಹುಡುಕ್ತಾ ಇದ್ದೀವಿ, ಇಲ್ಲ ಸಿಗಲಿಲ್ಲ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಮಾಮೂಲಿ ಹಿಂಗೆ ಏನೋ ಇದು ಮಾಡ್ತಾ ಇದ್ದೋ, ಸರಿ ಅಂತ ಹೇಳಿ ಕೆಳಗಡೆ ಏನೋ ತಗೊಳ್ಳೋದಕ್ಕೆ ಅಂತ ಹಿಂಗೆ ಬಗ್ದೆ ಗಾಯ್ಸ್, ನೋಡಿದ್ರೆ ಕಾಲಲ್ಲೈತೆ. ನಮ್ಮಮ್ಮ ನಗ್ತಾ ಬಿದ್ದಾರೆ, ಅಲ್ಲ ನೀನೇನು ದಿನ ನೀನು ಒಂದು ಕೈಗೆ ಹಾಕೊಂಡು ಇನ್ನೊಂದು ಕಾಲ್ಗೆ ಹಾಕೊಂಡಿದೆಯಲ್ಲ ಅಂತ. ಕೆಲವೊಂದು ಸಲ ನಮ್ಮ ಒಪ್ಪಿ ಕೊಡೋ ಟಾರ್ಚರ್ಗೆ ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಾಗೋದಿಲ್ಲ, ಮರ್ತೇ ಹೋಗುತ್ತೆ. ಅದರಲ್ಲೂ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲಂತೂ ಕೆಲವೊಂದು ಮರ್ತೇ ಹೋಗುತ್ತೆ ನನಗೆ. ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ವಿಡಿಯೋ ಚೆನ್ನಾಗಿ ಬರಬೇಕು ಅಂತ ಆ ಕಡೆ ಫೋಕಸ್ ಮಾಡ್ತಾ ಇರ್ತೀವಲ್ಲ, ಕೆಲವೊಂದು ಐಟಮ್ಸ್ನ ಆ ಕಡೆ ಮರ್ತೋಗ್ಬಿಡ್ತೀವಿ ಒಂದೊಂದು ಸಲ. ಆಮೇಲೆ ಗ್ಯಾಸ್ ಆಫ್ ಮಾಡೋದೇ ಮರ್ತ್ಕೊಬಿಡ್ತೀನಿ ಗ್ಯಾಸ್ ಮುಂದೆ ಅಡುಗೆ ಮಾಡಬೇಕಾದ್ರೆ. ಅಂದರೆ ಒಬ್ಬಳೇ ವಿಡಿಯೋ ಮಾಡಿ ಎಡಿಟ್ ಮಾಡಿ ಇದು ಮಾಡ್ಕೋತೀನಲ್ಲ, ಅದರಲ್ಲಿ ಅಪ್ಪಿ ಬೇರೆ ಮಧ್ಯದಲ್ಲಿ ಅಮ್ಮ ಅಮ್ಮ ಅನ್ಕೊಂಡ್ ಬರ್ತಾ ಇರ್ತಾನಲ್ಲ. ಸೊ ಏನು ಮಾಡ್ಬೇಕನ್ನೋದೇ ಗೊತ್ತಾಗೋದಿಲ್ಲ. ಕೆಲವೊಂದು ಸಲ ರೇಗಾಡ್ಬಿಡ್ತೀನಿ ಅವನ ಮೇಲೂ. ಇದು ಇವಾಗ ಚೆನ್ನಾಗಿ ಬೇಯ್ತೈತೆ, ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು. ನೀವೇನಾದರೂ ಡ್ರೈ ಗೋಬಿ ಬೇಡ, ಮಾಮೂಲಿ ಏನಂತಾರೆ ಅದಕ್ಕೆ, ಮತ್ತು ಇದು ಮಸಾಲೆ ಹಾಕ್ಬಿಟ್ಟು ಮಾಡ್ತಾರಲ್ಲ ಆ ಥರ ಗೋಬಿ ಏನಾದರೂ ತಿಂತೀನಿ ಅಂತ ಅಂದರೆ, ಟೊಮೊಟೊ ಹಣ್ಣಿರುತ್ತಲ್ಲ ಅದನ್ನು ಫಸ್ಟು ಬೇಯಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಆಡಿಸ್ಕೊಬಿಟ್ಟು ಅದನ್ನು ಚೆನ್ನಾಗಿ ಒಂದು ಪಾತ್ರೆಗೆ ಹಾಕಿ ಗ್ಯಾಸ್ನ ಕಮ್ಮಿ ಉರಿ ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದರಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೊಟ್ಟೋಗುತ್ತೆ. ಆಮೇಲೆ ಇನ್ನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಸಾಂಬಾರು ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಏನು ನಾರ್ಮಲ್ ಡ್ರೈ ಗೋಬಿ ಆಗಿರುತ್ತಲ್ಲ, ಸೊ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಪಾತ್ರೆಗೆ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಕ್ಯಾಪ್ಸಿಕಮ್ನ ಹಾಕಿ ಈ ಗೋಬಿನ ಹಾಕಿ, ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳಿದ್ನಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿರ್ತಾರಲ್ಲ ಅದು, ಮತ್ತು ಟೊಮೊಟೊ ಸಾಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು. ನಾನು ಹೇಳ್ತಾ ಇಲ್ವಾ, ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಅದನ್ನು ಮಾಡಿ ತೋರಿಸ್ತೀನಿ. ನೀವು ಕಮೆಂಟ್ಸ್ ಮಾಡಲಿಲ್ಲ ಅಂದರೆ ಮಾಡ್ದಾಗ ಹೇಳ್ಕೊಡ್ತೀನಿ ಅಷ್ಟೇ. ತೋರಿಸ್ತೀನಿ ನೋಡಿ. ಇದು ಇವಾಗ ರೆಡಿ ಆಯಿತು ಗೈಸ್. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ. ಮನೇಲಿ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದರೆ ಸೊ ಅದನ್ನು ಹಾಕ್ಕೊಂಡು ಪಕ್ಕದಲ್ಲಿ ತಿಂತಾ ಇದ್ದರೆ ಹೆಂಗಿರುತ್ತೆ ಗೊತ್ತಾ. ಅದರಲ್ಲೂ ಮಳೆ ಬರೋ ಟೈಮಲ್ಲಿ ಏನಾದರೂ ಈ ರೀತಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಸೌಂಡ್ ಕೇಳಿಸ್ತಾ ಇದೆ ಅಂತ ಅನ್ನಿಸ್ತದೆ ಅನ್ಕೋತೀನಿ. ಏನಕ್ಕಂತ ಅಂದರೆ
ನಾನು ಹೇಳಿದ್ನಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಸೊ ಸ್ವಲ್ಪ ಬೆಂದೋಗ್ಬಿಟ್ಟಿತ್ತು, ಎಲ್ಲಿ ಕ್ರಿಸ್ಪಿಯಾಗಿ ಬರಲ್ಲ ಅಂತ ಅಂದ್ಕೊಂಡೆ. ಅಂದರೆ ಅಕ್ಕಿ ಹಿಟ್ಟು ಹಾಕಿದ್ದೀವಲ್ಲ, ಕೆಲವೊಬ್ಬರು ಕಾರ್ನ್ಫ್ಲೋರ್ ಕೂಡ ಹಾಕ್ತಾರೆ. ಅದೆಲ್ಲ ಇಲ್ಲ, ಅದನ್ನೆಲ್ಲ ದುಡ್ಡು ಕೊಡ್ತಾರೋ ಸೀನದ ಇಲ್ಲ ಗೈಸ್. ಮನೇಲಿ ಏನಿರುತ್ತೆ ಅದು ಮಾಡ್ಕೊಂಡು ಶಿವ ಅಂತ ತಿನ್ನೋದೆ. ಅದನ್ನೆಲ್ಲ ದುಡ್ಡು ಕೊಟ್ಟು ಅದನ್ನೇ ಹಾಕ್ಬೇಕಂತ ಏನಿಲ್ಲ. ಚೆನ್ನಾಗೈತೆ, ಒಂದ್ಸಲ ಟ್ರೈ ಮಾಡಿ ನೀವು ಮನೇಲಿ. ಇವಾಗ ಇದನ್ನು ತಗೊಂಡು ಈ ರೀತಿ ಆ ಮೆಣಸಿನ್ಕಾಯಿ ಖಾರದ ಜೊತೆ ಹಚ್ಕೊಂಡು ತಿಂದರೆ ನಿಜವಾಗ್ಲೂ ಹೊರಗಡೆ ಮಾಡೋದಕ್ಕಿಂತ ಸೂಪರ್ ಆಗೈತೆ. ಅದು ಅಲ್ಲದೆ ಯಾವುದೇ ಸಾಸ್ ಕೂಡ ಹಾಕಿಲ್ಲ ನಾನು, ಯಾವುದೇ ಕೆಮಿಕಲ್ ಪೌಡ್ರ್ ಕೂಡ ಹಾಕಿಲ್ಲ. ಅಂದರೆ ಟೇಸ್ಟಿಂಗ್ ಪೌಡ್ರು ಇದೇನೂ ಹಾಕಿಲ್ಲ, ಟೇಸ್ಟಿಂಗ್ ಪೌಡ್ರು. ನಿಜವಾಗ್ಲೂ ಸೂಪರ್ ಆಗೈತೆ. ಹೇಳಿದ್ನಲ್ಲ ಅವಾಗಲೇ, ಏನಾದರೂ ಮಳೆ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ಈ ಹಸಿಮೆಣ್ಸಿನ್ಕಾಯಿ ಖಾರ ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಟೇಸ್ಟು ಮಾತ್ರ. ಇನ್ನು ಅವ್ರು ಬಂದಮೇಲೆ ಅವ್ರಿಗೂ ಮಾಡ್ಕೊಡ್ತೀನಿ. ಇವಾಗ ಇದನ್ನು ನಾನು ತಿಂದು ಖಾಲಿ ಮಾಡಬೇಕು. ಸೊ ಒಂದು ನಿಮಿಷ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಮಾಡಿರೋದು ಡ್ರೈ ಗೋಬಿ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.